ಸಾಗರಕ್ಕೆ ಸೇರಿಸಿ ಸಾಗರ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಅಲ್ಲಿಯ ಜನಪ್ರತಿನಿಧಿಗಳು ತಮ್ಮನ್ನು ಈಗಾಗಲೇ ಭೇಟಿಯಾಗಿದ್ದಾರೆ. ಆದರೆ ನಾವು ಶಿರಸಿ ಜಿಲ್ಲೆಗಾಗಿ ಮತ್ತು ಶಿರಸಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರೋದ್ರಿಂದ ತಾವು ಹೆಚ್ಚು ತಮ್ಮ ಆಸಕ್ತಿ ಮತ್ತು ಅಭಿಪ್ರಾಯ ಶಿರಸಿ ಜಿಲ್ಲೆ ಕಡೆಗಿದೆ ಅನ್ನೋದನ್ನು ಸಿದ್ದಾಪುರದ ಕೆಲವು ಹಿರಿಯ ಮುಖಂಡರು ಆ ವಿಚಾರವನ್ನು ಹೇಳಿದ್ದನ್ನು ತಮ್ಮ ಪತ್ರಿಕೆಗಳು ಕೂಡ ಬಂದಿದೆ, ನಾವು ಅದನ್ನು ಕೇಳಿದ್ದೀವಿ. ಈಗ ನಾವು ಹೇಳ್ತಕ್ಕಂಥದ್ದು ಏನಂದರೆ, ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಈಗಾಗಲೇ ಕೇಂದ್ರ ಸ್ಥಾನ ದೂರವಾಗಿರೋದ್ರಿಂದ ನಾವೆಲ್ಲ ಕೂಡ ಸಿದ್ದಾಪುರ ಶಿರಸಿ ನಮ್ಮೆಲ್ಲ ಬೇಡಿಕೆ ಶಿರಸಿ ಜಿಲ್ಲೆ ಆಗಬೇಕು. ಸಿದ್ದಾಪುರದವ್ರಿಗೆ ಆವಾಗ 35 ಕಿಲೋಮೀಟರ್ದಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಬರ್ತಾರೆ. ಈಗ ಅವರು 150 ಕಿಲೋಮೀಟ್ರಿಗೆ ಹೋಗ್ಬೋದು. ಸಾಗರ ಆದರೆ ಕೂಡ ಅವರಿಗೆ ಅವ್ರು ಅಲ್ಲಿಂದ 35 ಕಿಲೋಮೀಟರ್ದಲ್ಲಿ ಅವ್ರು ಸಾಗರದಲ್ಲೂ ಕೂಡ ಕೇಂದ್ರ ಸ್ಥಾನ ಆಗಲಿಕ್ಕೆ ಅವಕಾಶವಾಗಿ ಆಗ್ತದೆ. ಏಕೆಂದರೆ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸಿದ್ದಾಪುರ ತಾಲೂಕು ಇವತ್ತು ಬಹುಶಃ ತಮ್ಮ ಗಮನಕ್ಕೆ ಬಂದಿರ್ಬೋದು, ನೋಡಿರ್ಬೋದು, ಕಳೆದ 75 ವರ್ಷಗಳಿಂದ ಹೊರಸಿಕ್ಕಿದಂಥ ಇವತ್ತಿಗೂ ಅಲ್ಲಿ ಮೂಲಭೂತ ಸೌಕರ್ಯಗಳು ಕಾಣದೇ ಇರತಕ್ಕಂಥ ಗಡಿ ಭಾಗ ಸುಮಾರು 60-70% ಇವತ್ತಿಗೂ ಅಭಿವೃದ್ಧಿ ಆಗಲಿಲ್ಲ. ಹಾಗಾಗಿ ಅವರು ತಮ್ಮ ನೋವನ್ನು ತೊಡ್ಕೊಳ್ಳೋ ಜೊತೆಯಲ್ಲಿ ತಮ್ಮ ಒಂದು ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂತಕ್ಕಂಥ ವಿಚಾರದಲ್ಲಿ ಇವತ್ತು ನಮಗೆ ಸಾಗರದ ಜನಪ್ರತಿನಿಧಿಗಳು ನಮಗೆ ಕರೆದು ನಾನು ಸಾಗರ ಜಿಲ್ಲೆ ಮಾಡ್ಕೊಂಡು ನೀವೆಲ್ಲ ಅಭಿಪ್ರಾಯ ಕೊಡಬೇಕು, ಸೇರ್ಬೇಕಂದಾಗ ಅವ್ರು ನೇರವಾಗಿ ಅವ್ರ ಮಾತಿಗೆ ಒಪ್ಪದೇನೆ ನಮಗೆ ಇನ್ನೂ 1 ತಿಂಗಳ 2 ತಿಂಗಳ ಕಾಲಾವಕಾಶ ನೋಡಿ ನಂತರ ನಾವು ಅದನ್ನು ತೀರ್ಮಾನ ತಗೊಂತ ಹೇಳಿದು ಬಹುಶಃ ನಮಗೆ ಎಚ್ಚರಿಸಿ ಜೊತೆಯಲ್ಲಿ ಅವರ ನೋವನ್ನು ತೋಡ್ಕೊಂಡ ಜೊತೆಯಲ್ಲಿ ಇನ್ನೂ ನಮ್ಮ ಈ ಶಿರಸಿ ಜಿಲ್ಲೆಗೆ ನಾವು ಸೇರ್ತೇವೆ ಅಂತಕ್ಕಂಥ ಏನು ಮನಸ್ಥಿತಿಗೆ ನಾವು ಮೊದಲದಾಗಿ ಮೊನ್ನೆ ದಿನ ಕರೆದಂಥ ಆ ಸಿದ್ದಾಪುರದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮ ಶಿರಸಿ ಜಿಲ್ಲಾ ಸಮಿತಿಯಿಂದ. ಆದರೆ ಇದು ಯಾವ ಕಾರಣಕ್ಕೂ ಸಾಗರ ಜಿಲ್ಲೆಗೆ ನಮ್ಮ ಸಿದ್ದಾಪುರವನ್ನು ಸೇರಿ ಹೋಗಬಾರ್ದು. ಯಾಕಂದರೆ ಅನೇಕ ವರ್ಷಗಳ ಅವಿನಾಭಾವ ಸಂಬಂಧ ವ್ಯಾವಹಾರಿಕವಾಗಿ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಅವರ ಒಡನಾಟ ಮತ್ತು ಪ್ರಮುಖ ನಮ್ಮ ವಾಣಿಜ್ಯ ಕೇಂದ್ರಗಳ ಇವತ್ತು ಅಡಿಕೆ ವ್ಯಾಪಾರ ಇರ್ಬೋದು, ಇವೆಲ್ಲದಕ್ಕೂ ಶಿರಸಿ ಸಿದ್ದಾಪುರ ಒಂದು ರೀತಿಯಲ್ಲಿ ಅಂದುಕೊಂಡು ಅಣ್ಣ ತಮ್ಮನ ರೀತಿಯಲ್ಲಿ ನಾವು ಇಲ್ಲಿ ತನಕ ಸೇರಿದ್ದೇವೆ. ಇದು ಯಾವ ಕಾರಣಕ್ಕೂ ಬೇರೆ ಜಿಲ್ಲೆಗೆ ಸಿದ್ದಾಪುರ ಹೋಗಲಿಕ್ಕೆ ನಾವು ಕೊಡೋದಿಲ್ಲ. ಮತ್ತು ಅಲ್ಲಿ ಮುಖಂಡರು ಕೂಡ ಮತ್ತೊಮ್ಮೆ ನಾವು ನಮ್ಮ ಜನ ಸೇರಿಸ್ಕೊಂಡು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಜನಪ್ರತಿನಿಧಿಗಳಲ್ಲ ಇವ್ರಿಗೆ ಇನ್ನೊಮ್ಮೆ ಎಚ್ಚರಿಕೆ ಕೊಡೋದಕ್ಕಿಂತ ಹೆಚ್ಚಾಗಿ ಇವರಿಗೆ ಎಚ್ಚರಿಸಿ ಪಕ್ಕದ ಹೀಗೆ ಶಾಸಕರು ಇವತ್ತು ಅವರಿಗೆ ತಮ್ಮ ಜಿಲ್ಲೆ ಸೇರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ. ಅಲ್ಲಿ ನೀವು ಜಾಗೃತಿ ಯಾವಾಗ ಆಗ್ತೀರಿ, ಅದು ಹೇಗೆ ಜಾಗೃತಿಯಾಗಿ ಆ ತಾಲೂಕನ್ನು ನೀವು ಉಳಿಸ್ಕೊಳ್ತೀರಿ ಅನ್ನತಕ್ಕಂಥದ್ದು ಬಹುದೊಡ್ಡ ನಮ್ಮ ಹೋರಾಟಕ್ಕಿಂತ ಜವಾಬ್ದಾರಿ ನಿಮ್ಮದು ಅನ್ನೋದನ್ನು ಅವನಿಗೆ ನಾವು ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಇವತ್ತು ಘಟ್ಟದ ಈ ಮೇಲ್ಭಾಗದಲ್ಲಿರ್ತಕ್ಕಂಥ ನಾವು ಈ 3 ಕ್ಷೇತ್ರದ ಶಾಸಕರು 3 ಜನ ಚರ್ಚೆ ಮಾಡಿಕೊಂಡು ತಮ್ಮ ಅಭಿಪ್ರಾಯವನ್ನು ಕೊಡೋದ್ರ ಮೂಲಕ ಸಿದ್ದಾಪುರದಲ್ಲೇ ಒಂದು ಸಭೆಯನ್ನು ಕರೆದು